ಇಂತೆಂಥ ಅದ್ಭುತ ಘಟನೆಗಳನ್ನ ಹೇಳ್ತಂದ್ರೆ ನಾನು ಭಾಳಷ್ಟು ಕಡೆ ಹೇಳ್ತೀನಿ. 7 ಜನ ಋಷಿಮುನಿಗಳಿದ್ರು. ಭಾಗವತದಲ್ಲಿ ಬರ್ತದೆ ಈ ಕತೆ. 7 ಜನ ಋಷಿಮುನಿಗಳು. ಆ ಋಷಿಮುನಿಗಳು ಏನೂ ಇಲ್ಲ, ಒಂದು ಹಸುವನ್ನು ಸಾಕಿದ್ರು. ಆ ಹಾಲನ್ನು ಹಿಂಡಿ ಒಂದು ಕೊಪ್ಪರಿಗೆಯಲ್ಲಿ ಕಾಸೋದಕ್ಕೆ ಇಡ್ತಿದ್ರು. ಇಡೀ ದಿನ ಹಾಲು ಕುಡಿದು ತಪಸ್ಸು ಮಾಡ್ತಾ ಇದ್ರು. ಪಕ್ಕದಲ್ಲಿ ನದಿಗೆ ಹಾಲು ಕಾಯೋದಕ್ಕಿಟ್ಟು ಗಿಡದ ಕೆಳಗಡೆ ಹಾಲನ್ನು ಕಾಯೋದಕ್ಕೆ ಇಡ್ತಿದ್ರು. ನದಿಗೆ ಸ್ನಾನಕ್ಕೆ ಹೋಗ್ತಿದ್ರು. ಸ್ನಾನ ಮಾಡಿ ಬಂದು ಆ ಹಾಲು ಕುಡಿದು ಜೀವನ ಮಾಡ್ತಿದ್ರು. ದಿನಾ ಅವ್ರು ನೋಡುವಂಥ ಒಂದು ಕಪ್ಪೆ ಇತ್ತಲ್ಲಿ. ಕಪ್ಪೆ ಅಂದ್ರೆ ಗೊತ್ತಲ್ಲ, ಮಂಡೂಕ, ಫ್ರಾಗ್. ನೋಡ್ತಾ ಆಯ್ತದು, ಎಷ್ಟು ತಪಸ್ವಿಗಳು ಇವರೆಲ್ಲ ಅಂದ್ಕೊಂಡು ಹೆಮ್ಮೆಯಿಂದ ಇವರು ಉಪನ್ಯಾಸಗಳನ್ನೆಲ್ಲ ಕೇಳ್ತಾ ಇತ್ತ ಕಪ್ಪೆ. ಇವರೊಂದು ದಿವಸ ಸ್ನಾನಕ್ಕೆ ಹೋಗಿದ್ದಾರೆ, ಹಾಲು ಕಾಯ್ತಾ ಇದೆ. ನೋಡ್ತು ಕಪ್ಪೆ, ಭೀಕರವಾದಂಥ ದೃಶ್ಯ. ಏನು, ಒಂದು ಹದ್ದು ಹಾವನ್ನು ಹಿಡ್ಕೊಂಬಂದು ಆ ಹಾಲಿನ ಕೊಪ್ಪರಿಗೆ ಮೇಲೆ ಕೊಂಬೆ ಮೇಲೆ ಕೂತ ಹಾವನ್ನು ಕೂಕಿ ಕೂಕಿ ತಿಂತಾ ಇದೆ. ಹಾವಿನ ಬಾಯಿಂದ ವಿಷದ ಹನಿಗಳು ತೊಟ್ಟು ತೊಟ್ಟಾಗಿ ಹಾಲಿನಲ್ಲಿ ಬೀಳ್ತಾ ಇದೆ. ಇಡೀ ಹಾಲು ವಿಷಮಯ. ನೋಡ್ತು ಕಪ್ಪೆ, ಅಯ್ಯೋ ಈ ಬಂದ ಋಷಿಮುನಿಗಳನ್ನು ಕುಡಿದು ಬಿಡ್ತಾರೆ, ಸತ್ತೋಗ್ಬಿಡ್ತಾರೆ ಅವರು, ಅವ್ರನ್ನ ಕಾಪಾಡೋದು ಹೇಗೆ? ಅವ್ರು ದೂರದಲ್ಲಿ ಬರೋದು ಕಂಡ ತಕ್ಷಣ ಕಪ್ಪೆ ಹಾರಿ ಆ ಕೊಪ್ಪರಿಗೆ ಕುದಿಯೋ ಹಾಲಿನಲ್ಲಿ ಬಿದ್ದು ಪ್ರಾಣತ್ಯಾಗ ಮಾಡಿಬಿಡ್ತು. ಬಂದರು ಋಷಿಮುನಿಗಳು, ನೋಡಿದರು, ಅಯ್ಯೋ ಕಪ್ಪೆ ಸತ್ತೋಗಿದೆ, ಹಾಲು ಚೆಲ್ಲಿಬಿಡೋಣ ಅಂಥೇಳಿ ಹಾಲು ಚೆಲ್ಲಿ ಉಳ್ಕೊಂಡ್ರು. ಅದರಲ್ಲೇ ಒಬ್ಬ ದಿವ್ಯ ದೃಷ್ಟಿ ಉಳ್ಳಂಥ ಋಷಿ ದವನಂದ, ಈ ಕಪ್ಪೆ ನಮಗಾಗಿ ಪ್ರಾಣ ತ್ಯಾಗ ಮಾಡಿದೆ ನೋಡಿ, ಇದರಲ್ಲಿ ಹಾಲು ವಿಷ ಬಿದ್ದಿದೆ, ಅದಕ್ಕೋಸ್ಕರ ಈ ಕಪ್ಪೆ ಪ್ರಾಣ ತ್ಯಾಗ ಮಾಡಿ, ಇದಕ್ಕೇನಾದರೂ ಮಾಡಬೇಕು, ನಾವು ಮೋಕ್ಷ ಕರುಣಿಸ್ಬೇಕು, ಒಳ್ಳೆಯ ಜನ್ಮ ಕರುಣಿಸ್ಬೇಕು ಅಂಥೇಳಿ ಆ ಕಪ್ಪೆಗೆ ವರವನ್ನು ಕೊಟ್ಟರು. ಅದು ಹೆಣ್ಣು ಕಪ್ಪೆ ಆದ್ದರಿಂದ ಸುಂದರವಾದಂಥ ಯುವತಿಯಾಗಿ ನಿಂತಳು. ಕೈ ಮುಗಿದು, ನೀನು ತ್ರಿಲೋಕ ವೀರನನ್ನು, ತ್ರಿಭುವನ ವೀರನನ್ನು ಮದುವೆಯಾಗಿ ಸುಖವಾಗಿರು ಅಂತ ಹರಿಸಿದರು. ಆ ಹೆಣ್ಣೆ ಮಂಡೋದರಿ, ರಾವಣನ ಹೆಂಡತಿ. ಮಂಡೂಕದಿಂದ ಬಂದವಳು ಮಂಡೋದರಿ, ಅವಳೇ ಮಂಡೋದರಿ. ಹೇಗೆ ನನಗೆ ಸಿಗಬೇಕು? ಪುಷ್ಪಕುಮಾರದಲ್ಲಿ ಒಬ್ಬ ತ್ರೈಲೋಕ್ಯ ವೀರ ಈ ಭಾಗದಲ್ಲಿ ಹೋಗುವಾಗ ನಿನ್ನನ್ನು ನೋಡಿ ಮೆಚ್ಚಿ ಮದುವೆ ಆಗ್ತಾನೆ, ನಿನ್ನ ಹೆಸರು ಪತಿವ್ರತೆಯರ ಸ್ಥಾನದಲ್ಲಿ ಉಳಿತದೆ ಅಂಥೇಳಿ ಆ ಮಂಡೂಕದಿಂದ ಬಂದಂಥವಳೆ ಮಂಡೋದರಿ, ಅವಳೇ ರಾವಣ ಹೆಂಡತಿ. ಎಂತೆಂಥ ಕಥೆಗಳ್ರಿ. ದಯವಿಟ್ಟು ಸ್ವಲ್ಪ ಮಹಾಭಾರತ, ರಾಮಾಯಣ, ಭಾಗವತಗಳನ್ನು ಮಕ್ಕಳಿಗೆ ಓದೋ ಅಭ್ಯಾಸ ಹಾಕಿಸಿ. ಅದಕ್ಕೆ ದಯವಿಟ್ಟು ನಾನು ಹೇಳೋದಿಷ್ಟೇ, ಕಾವ್ಯಮಯ ಆಗಿರಿ, ಸಾಹಿತ್ಯಮಯ ಆಗಿರಿ, ಆಧ್ಯಾತ್ಮಯ ಆಗಿರಿ, ಮಕ್ಕಳಿಗೆ ಬರೀ ಕಮರ್ಷಿಯಲ್ ವಿದ್ಯೆಗಳನ್ನ, ದುಡ್ಡು ಮಾಡೋ ವಿದ್ಯೆಯನ್ನು ಹೇಳ್ಕೊಡೋದಕ್ಕಿಂತ ಹೆಚ್ಚಾಗಿ ಮನುಷ್ಯರಾಗುವಂಥ ವಿದ್ಯೆಗಳನ್ನ ಹೇಳ್ಕೊಡ್ರಿ. ಇದು ನನ್ನ ಅನುಭವ ಕೂಡ. ನಾವೆಲ್ಲ ಇವನು ಓದಿ ಎಷ್ಟರ ಮಟ್ಟಿಗೆ ಇವತ್ತಮ್ಮ ಎಷ್ಟು ಚೆನ್ನಾಗಿದೆ, ಇವನ್ನೆಲ್ಲ ಯಾಕೆ ಹೇಳಲ್ಲ? ನಮ್ಮ ಇಂಗ್ಲೀಷ್ ಮೀಡಿಯಂ ಮಕ್ಕಳಿಗೆ ಮಹಾಭಾರತ ರಾಮಾಯಣಗಳೇ ಗೊತ್ತಿಲ್ಲ. ದೇವರಿಗೆ ಹೆಸರಿಟ್ಟು ಕರೆಯಲ್ಲ, ಸ್ನೇಕ್ ಗಾಡ್ ಅಂತ. ನಾಗಪ್ಪ ಸ್ನೇಕ್. ಎಲಿಫೆಂಟ್ ನೋಸ್ ಗಾಡ್ ಇದಿಲ್ಲ ಮಮ್ಮಿ, ಎಲಿಫೆಂಟ್ ನೋಸ್ ಗಾಡ್ ಗಣಪತಿ. ಈಗ ಗಾಡ್ಗಳಿಗೆ ಮಂಕಿ ಗಾಡ್ ಅಂತೆ. ಯಾವುದು? ಹನುಮಪ್ಪ, ಆಂಜನೇಯ. ಎಲ್ಲ ಮಕ್ಕಳದು ಇದೇ ಗೋಳು. ಹಾಡು ಬರಲ್ಲ, ಹಸೆ ಬರಲ್ಲ, ಮಂತ್ರ ಬರಲ್ಲ. ಯಾವುದೋ ಒಂದು ಮಗು ತಾಯಿನ ಕೇಳ್ತಂತೆ, ಮಮ್ಮಿ ರಾಮ ತನ್ನ ವೈಫ್ ಸೀತೆನ 14 years ಹಾಕಿ ಫಾರೆಸ್ಟಿಗೆ ಕರ್ಕೊಂಡು ಹೋದ. ವನವಾಸ ಅಲ್ಲ, ಶ್ರೀರಾಮಚಂದ್ರ ಅಲ್ಲ, ಸೀತಾಮಾತೆ ಅಲ್ಲ. ಮಮ್ಮಿ ರಾಮ ತನ್ನ ವೈಫ್ ಸೀತೆನ ಯಾಕೆ 14 years ಫಾರೆಸ್ಟಿಗೆ ಕರ್ಕೊಂಡು ಹೋದ? ಅದಕ್ಕೆ ಅವಳೇನು ಉತ್ತರ ಹೇಳ್ಬೇಕು? ಮೋಸ್ಟ್ಲಿ ಅವಾಗ ಲಾಡ್ಜಸ್ ಇರಲಿಲ್ಲ ಅನಿಸುತ್ತೆ. ಹೌದಾ? ದಯವಿಟ್ಟು ಹಾಗಾಗೋದು ಬೇಡ. ನೀವು ಸಂಸ್ಕೃತಿಯನ್ನು ಕಲೀರಿ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿ ಅಂತ